ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಕುಷ್ಠರೋಗದ ವಿಚಾರದಲ್ಲಿ ಅನೇಕ ಸತ್ಯ ಸಂಗತಿಗಳನ್ನು ತಿಳಿದುಕೊಂಡಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಇಂದಿನ ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 4ನೇ ವಚನದಿಂದ 28ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಮುಂದುವರೆದು ನಾವು ಕುಷ್ಠರೋಗದ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳಿಯಲಿರುವೆವು. ಯಾಕಂದರೆ ಕುಷ್ಠವು ಮಾನವನ ಜೀವಿತವನ್ನೇ ಹಾಳು ಮಾಡುವ ಹಾಗೆ ಪಾಪವೂ ಕೂಡ ಮಾನವನ ಜೀವಿತದಲ್ಲಿ ಆತ್ಮವನ್ನು ನಾಶಗೊಳಿಸುತ್ತದೆ. ಪ್ರಿಯರೇ, ಈ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ನಮ್ಮನ್ನು ದೇವರಾತ್ಮನ ಹತೋಟಿ ಕೊಟ್ಟು ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಕುಷ್ಠರೋಗದ ವಿಚಾರವಾಗಿ ಸ್ವಲ್ಪ ಸಂಗತಿಯನ್ನು ತಿಳಿದುಕೊಂಡೆವು. ಮುಂದುವರೆದು ಇಂದು ನಾವು ಕುಷ್ಠರೋಗವು ಒಂದು ರೀತಿಯ ಪಾಪವಾಗಿದೆ ಎಂಬುದನ್ನು ತಿಳಿದುಕೊಳ್ಳಲಿದ್ದೇವೆ. ಆ ವಿಚಾರಗಳಲ್ಲಿ ಮೊದಲನೆಯದು, ಅದು ಅಸಹ್ಯ ರೀತಿಯಲ್ಲಿ ಹೊರ ಕಂಡು ಬರುತ್ತದೆ. ಒಂದು ದಿನ ಒಬ್ಬ ಕುಡುಕನು ನಮ್ಮ ಸಭಾಂಗಣದೊಳಗೆ ಬಂದು ಕೂತನು. ಪಕ್ಕನೆ ಅವನು ಕೆಳಕ್ಕೆ ಬಿದ್ದು ಬಿಟ್ಟನು. ನಾವು ಆಂಬ್ಯುಲೆನ್ಸನ್ನು ಕರೆಯಬೇಕಾಯಿತು. ಅದು ಬರುವ ತನಕ ಅವನ ಅವಸ್ಥೆ ಹೇಳತೀರದಾಗಿತ್ತು. ಪ್ರಿಯರೇ, ಪಾಪವು ಅನೇಕ ರೀತಿಯಲ್ಲಿ ಈ ರೀತಿಯಾಗಿ ಅಸಹ್ಯಕರವಾಗಿರುತ್ತದೆ. ಎರಡನೇದಾಗಿ, ಅದು ಒಂದು ಭಯಂಕರ ರೋಗವಾಗಿದೆ. ಡಾ ಕೆಲ್ಲೋಗ್ ಅವರು ಈ ರೀತಿಯಾಗಿ ಬರೆದಿದ್ದಾರೆ: ಎಲ್ಲ ರೋಗಗಳಿಗಿಂತಲೂ ಕುಷ್ಠರೋಗವು ಪಾಪದ ಒಂದು ಸಂಕೇತವಾಗಿ ನಿಲ್ಲುವಂತೆ ಪವಿತ್ರಾತ್ಮನು ಆರಿಸಿದ್ದಾನೆ. ಇದು ದೇವರ ದೃಷ್ಟಿಯಲ್ಲಿ ಭಯಂಕರವಾದದ್ದು. ಮೂರನೇದಾಗಿ, ಅದು ಚಿಕ್ಕ ರೀತಿಯಲ್ಲಿ ಪ್ರಾರಂಭವಾಗುತ್ತದೆ. ಒಂದು ಗುಳ್ಳೆ, ಚಿಕ್ಕ ಬಾವು, ಮಚ್ಚೆ ಇರುತ್ತದೆ. ಅಂತ್ಯದಲ್ಲಿ ಅದು ಮರಣಕರವಾದ ಪೆಟ್ಟನ್ನು ಕೊಡುತ್ತದೆ. ಆರಂಭದಲ್ಲಿ ಚಿಕ್ಕದಾಗಿದ್ದು ಕಡೆಗೆ ಭಯಂಕರವೂ ಭಯಹುಟ್ಟಿಸುವಂಥದ್ದೂ ಆಗುತ್ತದೆ. ಹೆಚ್ಚಿನ ದೇಶಗಳಲ್ಲಿ ಕುಷ್ಠರೋಗಿಗಳನ್ನು ಪ್ರತ್ಯೇಕವಾಗಿ ಆಸ್ಪತ್ರೆಯಲ್ಲಿ ಇಲ್ಲವೇ ಬಿಡಾರಗಳಲ್ಲಿ ಇಡುತ್ತಾರೆ. ಪಾಪವು ಒಂದು ಚಿಕ್ಕ ಮಗುವಿನಲ್ಲಿ ಅಲಕ್ಷ್ಯ ಮಾಡುವಷ್ಟು ಚಿಕ್ಕದಾಗಿರಬಹುದು. ಮೊದಲಿಗೆ ಅದು ಒಂದು ಚಿಕ್ಕ ಬಿಳಿ ಚುಕ್ಕಿಯಂತಿರಬಹುದು. ಎಲ್ಲ ಪಾಪಗಳು ಚಿಕ್ಕದಾಗಿಯೇ ಆರಂಭಗೊಳ್ಳುತ್ತವೆ. ನಾಲ್ಕನೇ ವಿಚಾರವನ್ನು ನೋಡುವಾಗ, ಕುಷ್ಠರೋಗವು ಚಿಕ್ಕದಾಗಿ ಆರಂಭವಾದದ್ದು ಕ್ರಮವಾಗಿ ಬೆಳೆಯುತ್ತಾ ದೊಡ್ಡದಾಗುತ್ತದೆ. ಡಾಕ್ಟರ್ ಥೋಮಸ್ರ ಮಾತನ್ನು ಕೇಳಿರಿ. ಅದು ಬೇರೆ ಬೇರೆ ಗಾತ್ರಗಳಲ್ಲಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಹುಬ್ಬಿನಿಂದಲೂ ತಲೆಯಿಂದಲೂ ಕೂದಲು ಉದುರುತ್ತದೆ. ಉಗುರುಗಳು ಸಡಿಲವಾಗುತ್ತವೆ. ಕಾಲಿನ, ಪಾದದ ಹಾಗೂ ಬೆರಳಿನ ಗಂಟುಗಳಾಗಿ ಕ್ರಮೇಣ ಬಿದ್ದು ಹೋಗುತ್ತವೆ. ಒಸಡುಗಳು ಒಳ ಸೇರಿ ಹಲ್ಲುಗಳು ಕಾಣದಾಗುತ್ತವೆ. ಮೂಗು, ಕಣ್ಣು, ನಾಲಗೆ, ಗಂಟಲುಗಳು ಕ್ರಮೇಣ ಕ್ಷೀಣಿಸಿ ಕರಗಿ ಹೋಗುತ್ತವೆ. ಕೊನೆಗೆ ಆ ದುರದೃಷ್ಟ ವ್ಯಕ್ತಿಯೇ ಭೂಮಿಗಿಳಿದು ಕಾಣದಾಗುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪಾಪದ ಕುರಿತು ದೇವರು ಹೀಗೆ ಹೇಳುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ, ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ ಎಂಬುದಾಗಿ. ಕುಷ್ಠರೋಗವು ಜೀವಂತ ಸಾವು ಆಗಿರುತ್ತದೆ. ಒಬ್ಬ ಕುಷ್ಠರೋಗಿಯನ್ನು ಸತ್ತವನೆಂದೇ ಭಾವಿಸಲಾಗುತ್ತದೆ. ಪಾಪದ ಸಂಬಳ ಮರಣವಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ: ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕುಷ್ಠರೋಗದ ಹಾಗೆಯೇ ಪಾಪವು ಇಡೀ ಮಾನವನನ್ನು ನಾಶ ಮಾಡುತ್ತದೆ. ಎರಡೂ ಕೂಡ ಕರಗಿಸುವಂತಾದು. ಕ್ರಮವಾಗಿ, ನಿಧಾನವಾಗಿ ತನ್ನ ಕೆಲಸ ಮಾಡುತ್ತಾ ಕೊನೆಗೆ ಮರಣದಲ್ಲಿ ಅಂತ್ಯ ಮಾಡುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು
ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 5ನೇ ವಿಷಯವನ್ನು ನೋಡುವಾಗ, ಬೇರೆ ರೋಗಗಳಂತೆ ಕುಷ್ಠರೋಗದಲ್ಲಿ ಸಹಿಸಲಾಗದ ತೀಕ್ಷ್ಣ ನೋವು ಇರುವುದಿಲ್ಲ. ಕುಷ್ಠವು ಮನುಷ್ಯನನ್ನು ದುಃಖಿತನನ್ನಾಗಿ ಅತೃಪ್ತನನ್ನಾಗಿ ಇಡುತ್ತದೆ. ಪಾಪವು ಇದೇ ರೀತಿ ದುಃಖವನ್ನು ಅತೃಪ್ತಿಯನ್ನು ತರುತ್ತದೆ. ಈ ದಿನಗಳಲ್ಲಿನ ಜನಸಮೂಹವನ್ನು ಗಮನಿಸಿದಾಗ ಇದು ನಮಗೆ ತಿಳಿದು ಬರುತ್ತದೆ. ಪ್ರಿಯರೇ, ಪಾಪವು ಕೊನೆಗೆ ಮನುಷ್ಯನನ್ನು ಭಾವನಾರಹಿತನನ್ನಾಗಿರಿಸುತ್ತದೆ. ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ, ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಅತೃಪ್ತಿಯಲ್ಲಿ ತೃಪ್ತರಾಗುವ ಸ್ಥಿತಿಗೆ ತಲುಪುತ್ತಾರೆ. 6ನೇ ವಿಚಾರವನ್ನು ನೋಡುವಾಗ, ಕುಷ್ಠರೋಗವು ವಂಶಪಾರಂಪರ್ಯ ರೋಗವೆಂದು ಭಾವಿಸುತ್ತಾರೆ. ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಪಾಪವೂ ಆಗಿರುವುದಂತೂ ಸತ್ಯ. ಪಾಪಿಗಳು ಈ ಲೋಕಕ್ಕೆ ತರುವಂಥದ್ದು ಹೆಚ್ಚಿನ ಪಾಪಿಗಳನ್ನೇ. ಬಾಹ್ಯ ಪ್ರಭಾವದಿಂದ ಮಾನವನಲ್ಲಿ ನೈತಿಕ ಅಭಿವೃದ್ಧಿ ಆಗಬಹುದೆಂದು ವಿದ್ಯೆಯು ತಿಳಿಸುತ್ತದೆ. ಆದರೆ ಕ್ರೈಸ್ತತ್ವದ ಪ್ರಕಾರ ಈ ಪ್ರಭಾವವು ದೇವರೇ ಆಗಿದ್ದಾನೆ ಮತ್ತು ಮಾನವನ ನೈತಿಕ ಮಟ್ಟ ಸುಧಾರಿಸುವ ಬದಲಾಗಿ ಅದನ್ನು ಹೊಸದಾಗಿ ಮಾಡಬೇಕಾಗಿದೆ ಎಂದು ಹೇಳುತ್ತದೆ. 7ನೇ ವಿಚಾರವನ್ನು ನೋಡುವಾಗ, ಕೊನೆಯದಾಗಿ ಕುಷ್ಠರೋಗವು, ಪಾಪವು ಮಾನವನನ್ನು ದೇವರಿಂದ ದೂರ ಮಾಡುತ್ತದೆ. ಪ್ರಿಯರೇ, ಕುಷ್ಠರೋಗಿಯು ಸಮಾಜದಿಂದ ಬಹಿಷ್ಕರಿಸಲ್ಪಡುವುದು ಮಾತ್ರವಲ್ಲದೆ ದೇವರ ಆಲಯದಿಂದಲೂ ದೂರ ಮಾಡಲ್ಪಡುತ್ತಾನೆ. ದೇವರು ಪರಿಶುದ್ಧನೂ ನೀತಿ ಶುದ್ಧತೆಗಳ ಮೂಲನೂ ಆಗಿದ್ದಾನೆ. ಆದ್ದರಿಂದ ಕುಷ್ಠರೋಗವು ದೇವರಿಂದ ಅಗಲಿಸುವ ಪಾಪಕ್ಕೆ ತಕ್ಕ ಸಂಕೇತವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ. ಪ್ರಿಯರೇ, ಹೊಸ ಒಡಂಬಡಿಕೆಯ ಪ್ರಕಾರ ಪಾಪ ಕ್ಷಮಾಪಣೆ ಹೊಂದದ ಶುದ್ಧನಾಗದ ಪಾಪಿಯು ದೇವರ ಸನ್ನಿಧಿಯಿಂದ ದೂರ ಮಾಡಲ್ಪಟ್ಟಿದ್ದಾನೆ. ಇದನ್ನು ನಾವು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಚನದಲ್ಲಿ ಕಾಣುತ್ತೇವೆ. ಆದ್ದರಿಂದ ಕುಷ್ಠರೋಗವು ಪಾಪಕ್ಕೆ ಸರಿಯಾದ ಹೋಲಿಕೆಯಾಗಿದೆ. ಕುಷ್ಠವು ಶರೀರದಲ್ಲಿ ಕಾಣಿಸಿಕೊಂಡಂತೆ ಇರುತ್ತದೆ. ಯಾಜಕನು ಅವನನ್ನು ನೋಡಿ ಅಶುದ್ಧನೆಂದು ತೀರ್ಮಾನಿಸುತ್ತಾನೆ. ಅದರಂತೆ ಶ್ರೇಷ್ಠ ವೈದ್ಯನಾದ ಯೇಸು ಮಾನವ ಸಂತತಿಯನ್ನು ನೋಡಿ ಅಶುದ್ಧವೆಂದು ಘೋಷಿಸುತ್ತಾನೆ. ನಾವು ಆತನ ಬಳಿಗೆ ಶುದ್ಧತೆಗಾಗಿ ಬರಬೇಕೆಂದು ಆತನು ಹೀಗೆ ಮಾಡುತ್ತಾನೆ. ಆತನು ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥ ಮಾಡಲು ಸಿದ್ಧನಿದ್ದಾನೆ. ಪ್ರಿಯರೇ, ಈ ಹೋಲಿಕೆಯನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾದ್ದರಿಂದ ನಾನು ಆರಂಭದಲ್ಲೇ ಇಷ್ಟು ದೀರ್ಘವಾಗಿ ಮಾತನಾಡಿದೆ. ಇದರಲ್ಲಿರುವ ಆತ್ಮಿಕ ಪಾಠವನ್ನು ನಾವು ಕಲಿತುಕೊಳ್ಳಬೇಕಾಗಿದೆ. ಈ ದಿನಗಳಲ್ಲಿ ಪಾಪದ ಕುರಿತಾಗಿ ಮಾತಾಡುವುದು ಕಡಿಮೆ, ಆದರೂ ಪಾಪವೇ ನಮ್ಮ ಮೂಲ ಸಮಸ್ಯೆಯಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಆ ಹೊಳೆಯುವ ಮಚ್ಚೆ ಬೆಳ್ಳಗಾಗಿದ್ದು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿರದೆ ಹೋದರೆ ಮತ್ತು ಅಲ್ಲಿರುವ ರೋಮ ಬೆಳ್ಳಗಾಗದಿದ್ದರೆ ಯಾಜಕನು ಆ ಮಚ್ಚೆ ಇದ್ದವನನ್ನು 7 ದಿನಗಳವರೆಗೆ ಪ್ರತ್ಯೇಕವಾಗಿ ಇರಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಅವಸರ ಪಡಬಾರದೆಂದು ಇಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿ ದೇವರು ನಮ್ಮೊಂದಿಗೆ ಸಿಟ್ಟುಗೊಳ್ಳುವುದರಲ್ಲಿ ನಿಧಾನಿಯಾಗಿದ್ದಾನೆ. ಆತನು ದೀರ್ಘಶಾಂತನಾಗಿದ್ದು ಪಾಪಿಗೆ ಸಾಕಷ್ಟು ಅವಕಾಶವನ್ನು ನೀಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಯಾಜಕನು ಆ ಮನುಷ್ಯನನ್ನು ಮೊದಲು 7 ದಿನ ಕಾಯುತ್ತಾನೆ. ಅದು ಕುಷ್ಠರೋಗವೆಂದು ಅವನಿಗೆ ಸಂದೇಹ ಬಂದರೂ ಅವನನ್ನು ತಾಳ್ಮೆಯಿಂದ ಕಾಯುತ್ತಾನೆ. ಅದೇ ರೀತಿ ದೇವರು ಕೂಡ ಪಾಪವೆಂಬ ರೋಗದ ಖಂಡಿತತನಕ್ಕಾಗಿ ಲೋಕವನ್ನು ಮುಚ್ಚಿಟ್ಟು ಕಾಯುತ್ತಾನೆ. ರೋಮಾಪುರದ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನ ಹೀಗೆ ಹೇಳುತ್ತದೆ, ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ ಎಂಬುದಾಗಿ. ಪ್ರಿಯರೇ, ದೇವರು ಮಾನವನನ್ನು ಕಟ್ಟಿಹಾಕಿದ್ದಾನೆ. ತನ್ನ ವಿಶ್ವದಲ್ಲಿ ಮಾನವನು ಹೆಚ್ಚು ದೂರ ಹೋಗದಂತೆ ಮಾಡಿದ್ದಾನೆ. ಚಂದ್ರನಿಂದ ಮಾನವನು ತಿರುಗಿ ಬಂದಾಗ ಅವನು ಅಲ್ಲಿಂದ ಯಾವ ರೋಗವನ್ನು ತಂದಿದ್ದಾನೋ
ಎಂಬುದಾಗಿ ಪರೀಕ್ಷೆ ಮಾಡಿದರಂತೆ. ನಮಗೆ ಇಲ್ಲಿಯೇ ಬೇಕಾದಷ್ಟು ರೋಗಗಳಿವೆ, ಅಲ್ಲಿಂದ ಯಾಕೆ ತರಬೇಕು? ಬದಲಾಗಿ ಇಲ್ಲಿನ ರೋಗವನ್ನೇ ಅಲ್ಲಿ ಬಿಟ್ಟಿರಬಹುದೋ? ದೇವರು ನಮ್ಮ ಮೇಲೆ ಕರುಣೆ ತೋರಿಸುವುದಕ್ಕಾಗಿ ನಮ್ಮನ್ನು ನಿರ್ಬಂಧದಲ್ಲಿರಿಸಿದ್ದಾನೆ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ: 7ನೆಯ ದಿನದಲ್ಲಿ ಯಾಜಕನು ಅವನನ್ನು ಪರೀಕ್ಷಿಸುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಳ್ಳದೆ ಮೊದಲು ಇದ್ದಂತೆ ತೋರಿದರೆ ಯಾಜಕನು ಇನ್ನೂ 7 ದಿನಗಳವರೆಗೂ ಅವನನ್ನು ಪ್ರತ್ಯೇಕವಾಗಿ ಇರಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 7 ದಿನಗಳ ಬಳಿಕ ಯಾಜಕನು ಇನ್ನೊಮ್ಮೆ ಪರೀಕ್ಷೆ ಮಾಡುತ್ತಾನೆ. ಈಗಲೂ ಸಂಶಯ ಬಂದರೆ ಆ ವ್ಯಕ್ತಿಯನ್ನು ಇನ್ನೂ 7 ದಿನ ಕಾವಲಲ್ಲಿ ಇಡಬೇಕು. ಇಲ್ಲಿ ಯಾವುದೇ ಅವಸರದ ತೀರ್ಮಾನವಿರುವುದಿಲ್ಲ. ನಾವು ಇತರರ ಕುರಿತಾಗಿ ಯಾವುದೇ ಅವಸರದ ತೀರ್ಮಾನ ತೆಗೆದುಕೊಳ್ಳಬಾರದೆಂಬುದನ್ನು ಇದರಿಂದ ನಾವು ಕಲಿಯಬೇಕು. ಇನ್ನೊಬ್ಬ ವಿಶ್ವಾಸಿಯ ಕುರಿತಾಗಿ ಸುಳ್ಳು ದೂರು ಹೇಳುವುದು ಗಂಭೀರ ಅಪರಾಧವಾಗಿದೆ. ಪೌಲನು ತಿಮೋಥೆಯನಿಗೆ ಹೀಗೆ ಹೇಳಿದನು. ತಿಮೋಥೆಯನಿಗೆ ಬರೆದಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ, ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ 2-3 ಸಾಕ್ಷಿಗಳಿದ್ದ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಎಂಬುದಾಗಿ. ಪ್ರಿಯರೇ, ಕೊನೆಯ ದಿನಗಳಲ್ಲಿ ಸುಳ್ಳು ದೂರುಗಾರರು ಏಳುತ್ತಾರೆಂದು ಅವನು ಈ ರೀತಿಯಾಗಿ ಎಚ್ಚರಿಸಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಆ 7 ದಿನಗಳಾದ ಮೇಲೆ ಯಾಜಕನು ತಿರುಗಿ ಅವನನ್ನು ಪರೀಕ್ಷಿಸುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಳ್ಳದೆ ಮೊಬ್ಬಾಗಿದ್ದರೆ ಯಾಜಕನು ಅದು ಬರೀ ಗುಳ್ಳೆಯೆಂದು ತಿಳಿದು ಅವನನ್ನು ಶುದ್ಧನೆಂದು ನಿರ್ಣಯಿಸಬೇಕು. ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಶುದ್ಧನಾಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 14 ದಿನಗಳ ಅವಧಿಯಲ್ಲಿ ಚರ್ಮದ ಮೇಲಿನ ಮಚ್ಚೆ ಹರಡಿಕೊಳ್ಳದಿದ್ದಲ್ಲಿ, ಕಡಿಮೆಯಾಗಿದ್ದಲ್ಲಿ ಅದು ಕುಷ್ಠರೋಗದ ಲಕ್ಷಣ ಅಲ್ಲ. ಆದ್ದರಿಂದ ಆ ಮನುಷ್ಯನನ್ನು ಶುದ್ಧನೆಂದು ಘೋಷಿಸಲಾಗುತ್ತದೆ. ಇದು ಆ ಮನುಷ್ಯನಿಗೆ ಹಿತವಾದ ಮಾತಾಗಿದ್ದು ಅವನು ಸಂತೋಷದ ಸಂಗೀತವನ್ನು ಹಾಡಬಹುದು. ಅವನನ್ನು ಸ್ವಂತದವರಿಂದ ಬೇರೆ ಮಾಡುವ ಅಗತ್ಯವಿಲ್ಲ. ಅವನು ಶುದ್ಧನಾಗಿರುವುದರಿಂದ ಅವರೊಂದಿಗೆ ಸೇರಿಕೊಳ್ಳಬಹುದಾಗಿತ್ತು. ಪ್ರಿಯರೇ, ತನ್ನ ಬಳಿಗೆ ಬಂದ ಕುಷ್ಠರೋಗಿಯನ್ನು ಯೇಸು ಮುಟ್ಟಿ ಸ್ವಸ್ಥ ಮಾಡಿದನು. ಅದು ಮಾತ್ರವಲ್ಲದೆ ಆತ್ಮಿಕ ಕುಷ್ಠರೋಗಿಗಳಿಗೆ ಅವರ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಆತನು ಹೇಳುತ್ತಾನೆ. ತಾನು ಪಾಪ ಕ್ಷಮಿಸಬಲ್ಲ ರಕ್ಷಕನೆಂಬುದನ್ನು ತೋರಿಸುವುದಕ್ಕಾಗಿ ಆತನು ದೈಹಿಕ ರೋಗವನ್ನು ಕೂಡ ಗುಣಪಡಿಸಿದನು. ಆಗ ಶಾಸ್ತ್ರಿಗಳು ಫರಿಸಾಯರು ದೇವರಲ್ಲದೆ ಬೇರೆ ಯಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂಬುದಾಗಿ ಕೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಇದನ್ನಾವು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಪಾರ್ಶ್ವವಾಯು ರೋಗಿಗೆ ಯೇಸು ಮೊದಲಿಗೆ ಅವನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಬಳಿಕ ಆತನು ಮನುಷ್ಯಕುಮಾರನಿಗೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಅಧಿಕಾರ ಉಂಟು ಎಂಬುದನ್ನು ಹೇಳುತ್ತಾನೆ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯದ 7 ಮತ್ತು 8ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಅವನು ತನ್ನ ಶುದ್ಧಿಯ ವಿಷಯದಲ್ಲಿ ತನ್ನನ್ನು ಯಾಜಕನಿಗೆ ತೋರಿಸಿಕೊಂಡ ನಂತರ ಆ ಗುಳ್ಳೆ ದೇಹದ ಚರ್ಮದಲ್ಲಿ ಹರಡಿಕೊಂಡರೆ ಅವನು ತಿರುಗಿ ಯಾಜಕನಿಗೆ ತೋರಿಸಿಕೊಳ್ಳಬೇಕು. ಯಾಜಕನು ನೋಡುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಂಡಿದ್ದರೆ ಅದು ಕುಷ್ಠವೆಂದು ತಿಳಿದು ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಘಟನೆಯ ದುಃಖಕರವಾದ ಅಂಶವಾಗಿದೆ. ಇದು 3ನೆಯ ಪರೀಕ್ಷೆಯಾಗಿದೆ. ದೇವರು ಮಾನವನಿಗೆ 2ನೇ ಅವಕಾಶ ಕೊಡುತ್ತಾನೋ ಎಂಬುದಾಗಿ ನಾವು ಕೇಳಬಹುದು. ಪ್ರಿಯರೇ, ದೇವರು ಒಬ್ಬ ಪಾಪಿಗೆ ತಿರುಗಿಕೊಳ್ಳಲು 1000 ಅವಕಾಶಗಳನ್ನು ಕೂಡ ಕೊಡುತ್ತಾನೆ. ಅಂತೂ ಕೊನೆಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕಾಗುತ್ತದೆ. ಆ ವ್ಯಕ್ತಿಯನ್ನು ಕುಷ್ಠರೋಗಿಯೆಂದು ಘೋಷಿಸಬೇಕಾಗುತ್ತದೆ. ಅದು ಭಯಂಕರ ಸಂಗತಿಯಾಗಿದೆ. ಅವನನ್ನು ಪಾಳೆಯದಿಂದ ಹೊರಹಾಕಬೇಕಾಗುತ್ತದೆ. ಒಂದು ವೇಳೆ ತೀರ್ಮಾನವಾಗದೆ ತನಗೆ ಕುಷ್ಠರೋಗವಿರಬಹುದೆಂದು ಆತಂಕದಿಂದ ಕಾಯುತ್ತಾ ಇದ್ದು ಕಡೆಗೆ ಶುದ್ಧನು ಎಂಬ ತೀರ್ಪು ಆಗುವ ಸ್ಥಿತಿಯನ್ನು ಯೋಚಿಸಿರಿ. ಆ ವ್ಯಕ್ತಿ ಅಂದಿನಿಂದ ಒಬ್ಬ ಕುಷ್ಠರೋಗಿಯಾಗಿ ಬದುಕಬೇಕೆಂದಿಲ್ಲ. ಅವನು ಶುದ್ಧನಾಗಿದ್ದು ಶುದ್ಧತೆಯ ಜೀವನ ಸಾಗಿಸಬಲ್ಲನು. ಇದು ನಮಗೆ ಎಂಥ ಒಳ್ಳೆಯ ಪಾಠವಾಗಿದೆಯಲ್ಲವೇ? ಬನ್ನಿರಿ ಪ್ರೇರೆ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಹಳೇ ಕುಷ್ಠರೋಗದ ಪತ್ತೆ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ
9-11 ವಚನಗಳನ್ನು ಗಮನಿಸುವಾಗ ಹೀಗೆ ನೋಡುತ್ತೇವೆ. ಕುಷ್ಠರೋಗದ ಚಿಹ್ನೆಗಳು ಯಾವನಲ್ಲಾದರೂ ಕಾಣಬಂದರೆ ಅವನನ್ನು ಯಾಜಕನ ಬಳಿಗೆ ಕರಕೊಂಡು ಬರಬೇಕು. ಯಾಜಕನು ಅವನನ್ನು ನೋಡುವಾಗ ದೇಹದ ಚರ್ಮದಲ್ಲಿ ಬೆಳ್ಳಗಾದ ಬಾವು ಇದ್ದರೆ ಮತ್ತು ಅಲ್ಲಿರುವ ರೋಮವು ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಬಾವಿನಲ್ಲಿ ಮಾಂಸ ಕಾಣಿಸಿದರೆ ಅದು ಹಳೇ ಕುಷ್ಠರೋಗದ ಗುರುತು. ಅವನು ಅಶುದ್ಧನಾದ್ದರಿಂದ ಯಾಜಕನು ಅವನನ್ನು ಪ್ರತ್ಯೇಕಿಸದೆ ಆಗಲೇ ಅಶುದ್ಧನೆಂದು ನಿರ್ಣಯಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಹಳೇ ಕುಷ್ಠರೋಗದ ಇಲ್ಲವೇ ಕುಷ್ಠರೋಗವು ಮರುಕಳಿಸಿದ ಘಟನೆಯಾಗಿದೆ. ಅಂಥವನು ಕುಷ್ಠರೋಗಿ ಎಂಬುದು ನಿಶ್ಚಿತವಾದ್ದರಿಂದ ಅವನನ್ನು ಪುನಃ ಕಾಯುವ ಅವಶ್ಯವಿಲ್ಲ. ಹೌದು ಪ್ರಿಯರೇ, ಕೆಲವು ಮಂದಿ ಪಾಪಿಗಳು ಎಂಥ ಪಾಪಿಗಳೆಂದರೆ ಅವರ ಸ್ನೇಹಿತರಿಗೂ ಅವರು ಇಂಥವರೆಂದು ತಿಳಿದಿರುತ್ತದೆ. ಕೊಲೆಗಡುಕರು, ಕಳ್ಳರು, ಅಮಲುಕೋರರು, ಮಾದಕ ದ್ರವ್ಯ ವ್ಯಸನಿಗಳೆಲ್ಲ ಈ ಸಾಲಿಗೆ ಸೇರುತ್ತಾರೆ. ಈ ಜನರು ತಮ್ಮ ಪಾಪಕ್ಕೆ ದಾಸರಾಗಿದ್ದು ಅವರಿಗೆ ದೈವಿಕವಾದ ಹಸ್ತ ಮಾತ್ರ ಸಹಾಯ ಮಾಡಬಲ್ಲದು. ರಕ್ಷಣೆ ಹೊಂದದ ಚತುರನಾದ ಸಭಾ ಸದಸ್ಯನು ತನಗೆ ರೋಗ ಉಂಟೆಂಬುದನ್ನೇ ಒಪ್ಪಿಕೊಳ್ಳುವುದಿಲ್ಲ. ಅವನಿಗೆ ನೀನು ನಾಶನ ಪಾತ್ರನೆಂದು ಹೇಳಿದರೆ ಅದನ್ನು ಕೇಳಲು ಸಿದ್ಧನಿರುವುದಿಲ್ಲ. ಒಂದು ವೇಳೆ ಕಠಿಣ ಪಾಪಿಯೊಂದಿಗೆ ಸುಲಭವಾಗಿ ಮಾತಾಡಬಹುದು, ಆ ವ್ಯಕ್ತಿಯೊಂದಿಗೆ ಸಾಧ್ಯವಿಲ್ಲ. ಮತ್ತು ಆ ಕಠಿಣ ಪಾಪಿಗಳು ಸುವಾರ್ತೆಯನ್ನು ಸುಲಭವಾಗಿ ಸ್ವೀಕರಿಸುತ್ತಾರೆ. ತಾವು ರೋಗಿಗಳೆಂದು ಅವರಿಗೆ ತಿಳಿದಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ಒಬ್ಬನ ಚರ್ಮದಲ್ಲಿ ತೊನ್ನು ಹತ್ತಿ ಯಾಜಕನು ನೋಡುವ ಎಲ್ಲ ಕಡೆಯಲ್ಲಿಯೂ ತಲೆ ಮೊದಲುಗೊಂಡು ಅಂಗಾಲಿನವರೆಗೂ ಹರಡಿಕೊಂಡಿದ್ದರೆ, ಯಾಜಕನು ನೋಡುವಾಗ ಆ ತೊನ್ನು ದೇಹದಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದರೆ ಅಂಥವನನ್ನು ಶುದ್ಧನೆಂದು ಯಾಜಕನು ನಿರ್ಣಯಿಸಬೇಕು. ಅವನ ಚರ್ಮವೆಲ್ಲ ಬೆಳ್ಳಗಾಗಿ ಹೋದುದರಿಂದ ಅವನು ಶುದ್ಧನು. ಆದರೆ ಅಂಥವನ ದೇಹದಲ್ಲಿ ಯಾವಾಗಲಾದರೂ ಮಾಂಸ ಕಾಣಬಂದರೆ ಅವನು ಅಶುದ್ಧನಾಗುವನು. ಯಾಜಕನು ಆ ಮಾಂಸವನ್ನು ನೋಡಿ ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಅಂಥ ಮಾಂಸವು ಅಶುದ್ಧವೇ, ಅದು ಕುಷ್ಠವು. ಆದರೆ ಆ ಮಾಂಸವು ಅದೇ ಪ್ರಕಾರವಾಗಿ ಇರದೆ ತಿರುಗಿ ಬೆಳ್ಳಗಾದರೆ ಅವನು ಯಾಜಕನ ಬಳಿಗೆ ಬರಬೇಕು. ಯಾಜಕನು ನೋಡುವಾಗ ಆ ಮಚ್ಚೆಯು ಬೆಳ್ಳಗಾಗಿ ಹೋಗಿದ್ದರೆ ಆ ಮನುಷ್ಯನನ್ನು ಶುದ್ಧನೆಂದು ನಿರ್ಣಯಿಸಬೇಕು. ಅವನು ಶುದ್ಧನೇ ಎಂಬುದಾಗಿ. ಪ್ರಿಯರೇ, ಹಳೆಯ ಕುಷ್ಠರೋಗದ ಇನ್ನೊಂದು ಸಂಗತಿಯನ್ನು ಈ ಭಾಗವು ತಿಳಿಸುತ್ತದೆ. ಇಡೀ ದೇಹಕ್ಕೆ ರೋಗ ಹರಡಿದ್ದರೂ ಕೂಡ ನಿರೀಕ್ಷೆ ತಪ್ಪಿರುವುದಿಲ್ಲ. ಇಲ್ಲಿ ಗಮನಿಸತಕ್ಕ ಅಂಶವೆಂದರೆ ಚರ್ಮವು ಬಿಳಿ ಬಣ್ಣಕ್ಕೆ ತಿರುಗಿದ್ದರೆ ಆ ವ್ಯಕ್ತಿ ಶುದ್ಧನೆಂದು ಹೇಳಬಹುದು. ಪ್ರಿಯರೇ, ಕುಷ್ಠರೋಗದ ಸೂಚನೆ ಹಾಗೂ ಗುರುತು ಹಸಿಯಾದ ಮಾಂಸವಾಗಿದೆ. ಮಾಂಸದ ಕುರಿತು ಸತ್ಯವೇದದಲ್ಲಿ ತುಂಬ ಬರೆದಿರುತ್ತದೆ. ವಿಶ್ವಾಸಿಯ ಶರೀರದ ಕುರಿತೂ ಹೇಳಲಾಗಿದೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 12ನೇ ವಚನದಲ್ಲಿ ದೇಹಿ ಎಂದು ಹೇಳಲಾಗಿದೆ. ಯೋಹಾನ 6:33ರಲ್ಲಿ ಮಾಂಸವು ಯಾವುದಕ್ಕೂ ಬರುವುದಿಲ್ಲವೆಂದು, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ನನ್ನಲ್ಲಿ, ಅಂದರೆ ನನ್ನ ಶರೀರ ಭಾವದಲ್ಲಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ಭಾಗಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ ಮಾಂಸವೆಂಬುದು ಕ್ರೂಜೆಯ ಮೇಲೆ ದಂಡಿಸಲ್ಪಟ್ಟ ಹಳೆ ಸ್ವಭಾವವಾಗಿರುತ್ತದೆ. ಒಬ್ಬ ವಿಶ್ವಾಸಿಯಲ್ಲಿ ಅದು ಕಂಡುಬಂದಾಗ ದೇವರು ಅದನ್ನು ದಂಡಿಸಲೇಬೇಕಾಗಿದೆ. ಮಾಂಸಭಾವವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ವಿಶ್ವಾಸಿಯಲ್ಲಿ ದೇವರ ಆತ್ಮನು ಉಂಟು ಮಾಡುವಂಥದ್ದು ಮಾತ್ರ ದೇವರಿಂದ ಸ್ವೀಕೃತವಾಗುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಹುಣ್ಣು ಬೊಕ್ಕೆಗಳಿಂದ ಕುಷ್ಠರೋಗದ ಪತ್ತೆ ಎಂಬುದನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 18ನೇ ವಚನದಿಂದ 23ನೇ ವಚನದವರೆಗೆ ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯಾಂಶಗಳು ಏನೆಂದರೆ, ಹುಣ್ಣು ಆದದನ್ನು ಪರೀಕ್ಷಿಸುವ ವಿಧಾನವು ಇಲ್ಲಿ ತಿಳಿಸಲ್ಪಟ್ಟಿದೆ. ಅದು ಒಂದು ವೇಳೆ ಕುಷ್ಠದ ಪ್ರಾರಂಭವಾಗಿರಬಹುದಾಗಿದ್ದರಿಂದ ಅದನ್ನು ಯಾಜಕನೇ ಪರೀಕ್ಷಿಸಬೇಕು. ಚಿಕ್ಕ ಹುಣ್ಣಾಗಿದ್ದು ಕ್ಯಾನ್ಸರ್ ಆಗಬಹುದು. ಕುಷ್ಠದ ಹೊಸ ವ್ಯಕ್ತಿಯ ಪರೀಕ್ಷೆಯ ಕ್ರಮಗಳನ್ನೇ ಇಲ್ಲಿಯೂ ಅನುಸರಿಸಬೇಕು. ಒಂದು ವೇಳೆ ಆ ಹುಣ್ಣಿನಲ್ಲಿ ಬಿಳಿ ಕೂದಲು ಇದ್ದು ಅದು ಇತರ ಚರ್ಮದ ಭಾಗಕ್ಕಿಂತ ತಗ್ಗಾಗಿದ್ದರೆ ಅದು ಅಪಾಯಕಾರಿ. 7 ದಿನಗಳ ಅವಧಿಯಲ್ಲಿ ಈ ಹುಣ್ಣಿನ ಪೂರ್ಣ ಪರೀಕ್ಷೆಯನ್ನು ಯಾಜಕನು ಮಾಡುತ್ತಾನೆ. ಪ್ರಿಯರೇ, ಇದರಂತೆ ಹಳೆಯ ಪಾಪಗಳು ಪುನಃ ಹರಡಿ ಅಪಾಯವನ್ನುಂಟು ಮಾಡುವ ಗಂಡಾಂತರ ಯಾವಾಗಲೂ ಇರುತ್ತದೆ. ಕೆಲವೊಮ್ಮೆ
ಹೊಸದಾಗಿ ರಕ್ಷಣೆ ಹೊಂದಿದವರು ತಮಗೆ ಯಾವುದಾದರೊಂದು ಪಾಪ ಸ್ವಭಾವದಿಂದ ಬಿಡುಗಡೆ ಹೊಂದಿದ್ದರ ಕುರಿತು ಹೇಳುತ್ತಾರೆ. ಆದರೆ ಅನೇಕ ವರ್ಷಗಳ ಬಳಿಕ ಆ ಹಳೆಯ ಸ್ವಭಾವವು ಮತ್ತೊಮ್ಮೆ ಕಾಣಿಸಬಹುದು. ಇಂಥ ಅನುಭವ ಹೊಂದಿದವನು ರಕ್ಷಣೆ ಆಗದೆಯೇ ಇದ್ದಿರಬಹುದು, ಇಲ್ಲವೇ ರಕ್ಷಣೆ ಆಗಿದ್ದರೂ ಹಳೇ ಮಾಂಸಾಧೀನ ಸ್ವಭಾವ ತಿರುಗಿ ಕಾಣಿಸಿರಬಹುದು. ಈ ಕುರಿತು ಸರಿಯಾದ ಪರೀಕ್ಷೆ ಮಾಡಬೇಕು. ಯಾವ ಅವಸರದ ತೀರ್ಮಾನವನ್ನೂ ಮಾಡಕೂಡದು. ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಅಮಲುಕೋರನೊಬ್ಬನು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದನು. ಅವನು ಅಸ್ವಸ್ಥನಾದಾಗ ನಾನು ಅವನನ್ನು ನೋಡಲು ಹೋದೆನು. ಆದರೆ ಅವನು ಯಾವ ವಿಧದ ಅಸ್ವಸ್ಥವನ್ನೂ ಹೊಂದಿರಲಿಲ್ಲ. ಅವನ ಸುತ್ತ ಅಮಲಿನ ವಸ್ತುಗಳೇ ತುಂಬಿದ್ದವು. ಅವನು ಗೋಳಿಡುತ್ತಾ ತಾನು ದುರಭ್ಯಾಸಕ್ಕೆ ತಿರುಗಿ ಬಿದ್ದನೆಂದು ಹೇಳಿದನು. ಅಂಥವನ ಕಡೆಗೆ ಕನಿಕರ ತೋರಿಸದೆ ಚೆನ್ನಾಗಿ ಬಾರಿಸುವ ಮನಸ್ಸಾಗುತ್ತದೆ, ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಾರದು. ನಾವು ಚೆನ್ನಾಗಿ ಪರೀಕ್ಷೆ ಮಾಡಿ ರೋಗವನ್ನು ತಿಳಿಯಬೇಕು. ಆದರೆ ಅವನ ರೋಗವು ಗುಣವಾಗಬಲ್ಲುದೆಂದು ನಾವು ತಿಳಿಸಬೇಕು. ಅವನಿಗೆ ಒಬ್ಬ ರಕ್ಷಕನಿದ್ದಾನೆ. ನಾವು ಅವನೆದುರು ನಿಂತು ಬೈಯುತ್ತಾ ಖಂಡಿಸುತ್ತಾ ಇರುವುದಲ್ಲ. ಅದು ಅವನನ್ನು ಇನ್ನೂ ನಿರಾಶೆಗೆ ತಳ್ಳುತ್ತದೆ. ಅದರಿಂದ ಯಾರಿಗೂ ಸಹಾಯವಾಗಲಾರದು. ಆದರೆ ರಕ್ಷಕನೊಬ್ಬನಿದ್ದಾನೆ. ಆತನು ಅವನನ್ನು ಕ್ಷಮಿಸುತ್ತಾನೆ, ಅವನನ್ನು ಪೂರ್ಣ ಗುಣಪಡಿಸುತ್ತಾನೆ ಎಂಬುದನ್ನು ಅವನಿಗೆ ಮನದಟ್ಟು ಮಾಡಿ ಕೊಡಬೇಕಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 24ನೇ ವಚನದಿಂದ 28ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಒಬ್ಬನ ದೇಹದ ಚರ್ಮದಲ್ಲಿ ಬೆಂಕಿಯಿಂದುಂಟಾದ ಬೊಬ್ಬೆ ಇರಲಾಗಿ, ಆ ಬೊಬ್ಬೆಯ ಸ್ಥಳವು ಹೊಳೆಯುವ ಕಲೆಯಾಗಿ ಬೆಳ್ಳಗಾಗಿಯಾಗಲಿ ಕೆಂಪು ಬಿಳುಪು ಮಿಶ್ರವಾಗಿಯಾಗಲಿ ಇದ್ದರೆ ಯಾಜಕನು ಅದನ್ನು ನೋಡಬೇಕು. ಅವನು ನೋಡುವಾಗ ಆ ಹೊಳೆಯುವ ಕಲೆಯಲ್ಲಿರುವ ರೋಮವು ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಕಲೆಯು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರಿದರೆ ಅದು ಆ ಬೊಬ್ಬೆಯಲ್ಲಿ ಹುಟ್ಟಿದ ಕುಷ್ಠವೆಂದು ತಿಳಿದು ಯಾಜಕನು ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಆದರೆ ಯಾಜಕನು ನೋಡುವಾಗ ಆ ಹೊಳೆಯುವ ಕಲೆಯಲ್ಲಿ ಬಿಳಿ ರೋಮವಿಲ್ಲದೆ ಹೋದರೆ ಮತ್ತು ಅದು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರದೆ ಮೊಬ್ಬಾಗಿ ಹೋಗಿದ್ದರೆ ಯಾಜಕನು ಅವನನ್ನು 7 ದಿನಗಳ ತನಕ ಪ್ರತ್ಯೇಕವಾಗಿ ಇರಿಸಬೇಕು. 7ನೆಯ ದಿನದಲ್ಲಿ ಯಾಜಕನು ಅವನನ್ನು ನೋಡುವಾಗ ಅದು ಚರ್ಮದಲ್ಲಿ ಹರಡಿಕೊಂಡಿದ್ದರೆ ಅದು ಕುಷ್ಠರೋಗವೆಂದು ತಿಳಿದು ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಆ ಹೊಳೆಯುವ ಕಲೆಯು ಚರ್ಮದಲ್ಲಿ ಹರಡಿಕೊಳ್ಳದೆ ಮೊದಲಿನಂತೆ ಇದ್ದು ಮೊಬ್ಬಾಗಿ ಹೋಗಿದ್ದರೆ ಅದು ಬೆಂಕಿ ಸುಟ್ಟ ಬೊಬ್ಬೆಯೆಂದು ತಿಳಿದು ಯಾಜಕನು ಅವನನ್ನು ಶುದ್ಧನೆಂದು ನಿರ್ಣಯಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆಂಕಿಯ ಬೊಬ್ಬೆಯಿಂದಾಗಿ ಬರುವ ಕುಷ್ಠರೋಗದ ಕುರಿತಾಗಿ ಇಲ್ಲಿ ತಿಳಿಸಲಾಗಿದೆ. ಈ ಬೆಂಕಿಯ ಬೊಬ್ಬೆ ನಿರ್ದೇಶತಕ್ಕ ಅಂಶವಲ್ಲ. ಅದು ಬಿಸಿ ವಸ್ತು ತಾಗಿ ಉಂಟಾಗಿದ್ದಿರಬಹುದು, ಇಲ್ಲವೇ ಒಳಗಿನ ರೋಗದಿಂದಾದ ಬೊಬ್ಬೆಯೂ ಇರಬಹುದು. ಹೇಗಿದ್ದರೂ ಅದರಿಂದ ಕುಷ್ಠರೋಗ ಹುಟ್ಟಿಕೊಳ್ಳುವ ಸಾಧ್ಯತೆ ಇದೆ. ಪ್ರಿಯರೇ, ದೇವವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳುವುದೇನೆಂದರೆ ನಮ್ಮ ಶರೀರವನ್ನು ನಾವು ಜಾಗ್ರತೆಯಾಗಿ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಅದು ಬಹು ಅಪಾಯಕಾರಿಯಾಗಿ ನಮ್ಮನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಬಹುದೆಂಬ ಎಚ್ಚರಿಕೆ ಈ ವಿಚಾರದಿಂದ ನಮಗೆ ಕಂಡುಬರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ: ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕೆ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ ಎಂಬುದಾಗಿ. ಅದೇ ರೀತಿಯಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ: ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಪೌಲನ ಅನುಭವವನ್ನು ನೋಡಿರಿ. ಅದರಂತೆ ಕ್ರಿಸ್ತನವರಾಗಿ ದೇವರ ಮಕ್ಕಳಾಗಿ ನಾವು ಜೀವಿಸುವುದಕ್ಕೆ ಮನಸ್ಸು ಮಾಡಿ ಮುಂದೆ ಜೀವಿಸುವಾಗ ನಾವು ಯಾವಾಗಲೂ ನಮ್ಮನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ದೇವರಾತ್ಮನ ಹತೋಟಿಗೆ ಕೊಟ್ಟವರಾಗಿ ಪರಿಶುದ್ಧರು, ಸತ್ಯವಂತರು, ದೋಷವಿಲ್ಲದವರಾಗಿ ಜೀವಿಸಬೇಕಾಗಿದೆ. ಪ್ರಿಯರೇ, ಹೀಗಾಗುವುದಕ್ಕೆ ದೇವರು ತಾನೇ ನಮ್ಮೆಲ್ಲರಿಗೆ ತನ್ನ ಆತ್ಮನ ಸಹಾಯವನ್ನು ಕೊಟ್ಟು ತನ್ನ ಕೃಪೆಯಲ್ಲಿ ಮುನ್ನಡೆಸಲಿ. ಪ್ರಿಯರೇ, ದೇವರ ವಾಕ್ಯ ಧ್ಯಾನವು ಎಷ್ಟೊಂದು ನಮಗೆ ಸತ್ಯಗಳನ್ನು ತಿಳಿಸಿದೆಯಲ್ಲವೇ? ಕುಷ್ಠರೋಗ
ಮಾನವನ ಜೀವಿತದಲ್ಲಿ ಮಾಡುವಂಥ ವಿಚಾರಗಳು, ಅವನನ್ನು ದೇವರಿಂದ ದೂರ ಇಡುವಂಥ ವಿಚಾರಗಳು ಮತ್ತು ಅವನಿಗೆ ದೇವರ ಪ್ರಸನ್ನತೆ ತಪ್ಪಿ ಹೋಗುವಂಥ ಸಂಗತಿಗಳನ್ನು ನಾವು ತಿಳಿದುಕೊಂಡೆವು. ದೇವರ ವಾಕ್ಯ ಎಚ್ಚರಿಸಿದ ಹಾಗೆ ನಾವು ನಮ್ಮ ಜೀವಿತವನ್ನು, ನಮ್ಮ ಶರೀರವನ್ನು ಯಾವಾಗಲೂ ಶುದ್ಧತೆಯಿಂದ ಕಾಪಾಡಿಕೊಳ್ಳುವರಾಗಬೇಕು. ಯಾಕಂದರೆ ನಮ್ಮ ದೇವರು ಪರಿಶುದ್ಧನಾದ ದೇವರು. ಆತನಂತೆ ನಾವು ಕೂಡ ಪರಿಶುದ್ಧತೆಯಲ್ಲಿ ಜೀವಿಸಬೇಕಾಗಿದೆ ಪ್ರಿಯರೇ. ಆದುದರಿಂದ ಅನುದಿನವೂ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಪರಿಶುದ್ಧತೆ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನೀನು ಕೊಟ್ಟಂಥ ಕೃಪಾ ಸಮಯದಲ್ಲಿ ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುತ್ತದೆ. ಆ ವಾಕ್ಯಗಳ ಮೂಲಕ ನಮ್ಮ ಮಲಿನತ್ವಗಳನ್ನು ತೆಗೆದುಹಾಕು. ನಮ್ಮ ಆತ್ಮವು ನಿನ್ನಲ್ಲಿ ಇದ್ದುಕೊಂಡು ನಾವು ಆತ್ಮಭರಿತರಾಗಿ ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಇನ್ನೂ ಯಾರ್ಯಾರು ತಮ್ಮ ಶರೀರವನ್ನು ಮೈಲಿಗೆ ಮಾಡಿಕೊಳ್ಳುತ್ತಾ ಇದ್ದಾರೋ, ಹೇಸಿಗೆಯ ಕೆಲಸದಲ್ಲಿದ್ದಾರೋ ಅವರನ್ನು ಕರುಣಿಸು. ಆ ಮಲಿನತ್ವಗಳಿಂದ ಅವರನ್ನು ಬಿಡುಗಡೆ ಮಾಡು. ಶುದ್ಧವಾದ ಜೀವಿತಕ್ಕೆ ಅವರನ್ನು ನಡೆಸು. ಈಗ ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಬಹಳಷ್ಟು ಆಶೀರ್ವಾದಗಳನ್ನು ನೀಡಿದೆಯಲ್ಲವೇ? ಹೌದು ಪ್ರಿಯರೇ, ದೇವರ ವಾಕ್ಯ ನಮ್ಮೆಲ್ಲರನ್ನು ಬಲಪಡಿಸುತ್ತಾ ಇರುತ್ತದೆ. ಅದರಂತೆ ಇನ್ನೂ ಅನೇಕರು ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ, ಶುದ್ಧತೆಯ ಜೀವಿತವನ್ನು ಜೀವಿಸುವುದಕ್ಕೆ ನಿಮ್ಮ ಒಂದೊಂದು ಕರೆಯು ಬಹು ಅಮೂಲ್ಯವಾಗಿದೆ ಪ್ರಿಯರೇ. ಆದ್ದರಿಂದ ತಪ್ಪದೆ ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ತಿರುಗಿ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸೋಣ. ಅಲ್ಲಿಯವರೆಗೆ ಕರ್ತನ ಕೃಪೆಯು ನಿಮ್ಮ ಸಂಗಡ ಇರಲಿ.